ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್ ವೀಕ್ಷಕರೇ, ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ ಕರಿಸುಬ್ಬು ಅವರು. ಅವರು ಮಣಿ ಅಂತ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾರೆ. ಆ ಸಿನಿಮಾ ಹೇಗಾಯಿತು, ಎಲ್ಲಿ ಶೂಟ್ ಆಯಿತು, ಅವರ ಎಕ್ಸ್ಪೀರಿಯನ್ಸ್ನ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ಕಾರಮ್ಮ. ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಮ್ಮ. ಓಕೆ ಸರ್, ಮಣಿ ಅಂತ ಒಂದು ಸಿನಿಮಾ ಮಾಡ್ತೀರಾ. ಸಿನಿಮಾ ಮಾಡೋದಕ್ಕಿಂತ ಮುಂಚೆನೇ ತುಂಬ ಕಥೆಗಳಿದೆ ಅಂತ ನಮ್ಗೆ ಕೇಳ್ಪಟ್ವಿ. ಅದು ಹೇಗೆ ಶುರುವಾಯಿತು, ಎಲ್ಲಿಂದ ಎಲ್ಲೋಯ್ತು, ಕತೆ ಏನಾಯಿತು ಎಲ್ಲ ಹೇಳಿ ಸರ್. ಮಣಿ ಸಿನಿಮಾ ಹೇಗಾಯಿತು ಅಂತಂದರೆ, ನಾನು ನೀಲಾಂಬರಿ ಪ್ರೊಡಕ್ಷನ್ ಮಾಡ್ತಾ ಇದ್ದ ಸಿನಿಮಾಗಳು ದಿನಗಳು. ಆ ದಿನಗಳಲ್ಲಿ ನಾನು ಸಾಧನೆ ಅನ್ನೋ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿದ್ದೆ. ಬಿ ಸುರೇಶ್ ಅವರ ನಿರ್ದೇಶನದಲ್ಲಿ. ಅದು ದೂರದರ್ಶನದಲ್ಲಿ ಪ್ರಸಾರ ಆಗ್ತಾ ಇತ್ತು. ಸಾಧನೆ ಅನ್ನೋ ದೂರವಾಹಿ ಡೈಲಿ ಮಧ್ಯಾಹ್ನ 3:30 ಬರ್ತಿತ್ತು. ಅದು ತುಂಬ ಹೆಸರು ಮಾಡಿದಂಥ ಧಾರಾವಾಹಿ. ಆ ಧಾರಾವಾಹಿಗೆ ಇಬ್ಬರು ಎಪಿಸೋಡ್ ಡೈರೆಕ್ಟರ್ಸ್ ಇದ್ದರು ಅವಾಗ. ಒಬ್ಬರು ಸಕ್ಕರೆ ಬೈಲ್ ಶ್ರೀನಿವಾಸು, ನನ್ನ ಮೊದಲನೇ ದಿನದ ಸಾಧನೆ ಸೀರಿಯಲ್ನ ನನ್ನ ಪಾತ್ರ ಏನಿತ್ತು ಅದನ್ನು ಶೂಟ್ ಮಾಡಿದಂಥ ವ್ಯಕ್ತಿ. ಓಕೆ. ಆಮೇಲೆ ನನಗೆ ನನ್ನ ಪೊಲಿಟಿಕಲ್ ಟ್ರ್ಯಾಕ್ ಏನಿತ್ತು, ನಾನು ಮತ್ತು ಸುಧಾರ್ ನರಸಿಂಹರಾಜು, ಶಂಕರ್ ಬಿಲ್ಲೆಮನೆ ಇವರೆಲ್ಲ ಆ್ಯಕ್ಟ್ ಮಾಡ್ತಾ ಇದ್ದಂಥ ಟ್ರ್ಯಾಕ್ ಏನಿತ್ತು, ಈ ಟ್ರ್ಯಾಕ್ಗೆ ಡೈರೆಕ್ಟಾಗಿ ಹೆಚ್ಚು ಕೆಲಸ ಮಾಡಿದ್ದು ಯೋಗರಾಜ್ ಭಟ್ರು. ಓಕೆ ಓಕೆ. ಮತ್ತು ಆ ಸೀರಿಯಲ್ಗೆ ಆರ್ಟ್ ಡೈರೆಕ್ಟ್ರು ಸೂರಿ, ಈ ದೊಡ್ಡ ಮನೆ ಹುಡುಗ, ಹೌದು, ದುನಿಯಾ ಸೂರಿ. ಹೀಗೆ ನಡೀತಾ ಇತ್ತು. ಆ ಕಾಮಾಖ್ಯ ಥಿಯೇಟ್ರ್ ಹತ್ರ ಒಂದು ವೈಶಾಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತಿತ್ತು. ಸೊ ನಾವು ಫ್ಯಾಮಿಲಿ ಅಲ್ಲೇ ಮನೆ ಇದ್ವಿ ಹಿಂದೆ ಅವಾಗ. ಸೊ ಆ ಮನೆಗೆ ಅವಾಗಿನ್ನೂ ನಾನು ಸ್ಟುಡಿಯೋ ಮಾಡಿರಲಿಲ್ಲ. ಸೊ ಅಲ್ಲಿ ಊಟಕ್ಕೆ ಹೋಗ್ತಾ ಇದ್ವಿ ನಾನು, ನಮ್ಮ ವೈಫು ಮತ್ತು ನನ್ನ ಮಕ್ಕಳು. ಚಿಕ್ಕದಲ್ಲಿ ನಾವು ವಾರದಲ್ಲಿ 1 ದಿನ 2 ದಿನ. ಯೋಗರಾಜ್ ಭಟ್ರು ಅವ್ರು ಬ್ಯಾಚುಲರ್, ಅವಾಗಿನ್ನೂ ಮದುವೆ ಆಗಿಲ್ಲ. ಅವರಲ್ಲಿ ಬರೋರು. ಸೊ ಒಂದಿನ ಅಲ್ಲಿ ಅಚಾನಕ್ಕಾಗಿ ಬಂದರೆ, ಬನ್ನಿರಿ ನಮ್ಮ ಟೇಬಲ್ಗೆ ಬನ್ನಿರಿ ಅಂದರೆ ಕೂತ್ಕೊಂಡು ಊಟ ಮಾಡ್ತಾ, ಅಣ್ಣ ಈ ಸೀರಿಯಲ್ ಎಲ್ಲ ಮಾಡಿ ಬೇಜಾರಾಗಿ ಹೋಗಿದೆ ನನಗೆ, ಸಿನಿಮಾ ಮಾಡಬೇಕು, ಏನಾದ್ರು ಒಂದು ಮಾಡಬೇಕಲ್ಲ ಅಣ್ಣ ಅಂದರು. ನಾನು ಅವಾಗ ನೀಲಾಂಬರಿ ಪ್ರೊಡಕ್ಷನ್ ನಡೀತಾ ಇದ್ದಂಥ ದಿನಗಳು. ನಾಗದೇವತೆ ಒಂದು 3 ಲಕ್ಷ ಲಾಭ ಬಂದಿತ್ತು, ನಿಮ್ಗೆ ಹೇಳಿದ್ದೀನಿ. ನೀಲಾಂಬರಿ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇತ್ತು. ರಿಲೀಸ್ ಆಗುತ್ತೆ, ಒಂದು ಸಿಕ್ಕಾಪಟ್ಟೆ ಲಾಭ ಮಾಡಿಬಿಡ್ತೀವಿ. ಒಂದು ಸ್ವಲ್ಪ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿತ್ತು, ಕೊಬ್ಬು ಅಂತ ಹೇಳ್ತಾರಲ್ಲ. ಅಂದರೆ ನೀಲಾಂಬರಿನೇ ಅಷ್ಟು ಮಾಡಿದ್ಮೇಲೆ ಇದು ಯಾವುದು ನಾಗದೇವತೆ. ಸೊ ರಮ್ಯಾ ಕೃಷ್ಣನ್ ಇಟ್ಕೊಂಡು ವರ್ಕ್ ಮಾಡ್ತಾ ಇದ್ದೀವಿ, ಮತ್ತು ಒಳ್ಳೆ ಹೈಪ್ ಕ್ರಿಯೇಟ್ ಮಾಡಿತ್ತು. ನಾನು ಏನೇ ಒಂದು ಸಣ್ಣ ಇದು ಕೆಲಸ ಮಾಡಿದ್ರು ಪತ್ರಿಕಾ ವಲಯದಲ್ಲಿ ತುಂಬ ನನಗೆ ಪಬ್ಲಿಸಿಟಿ ಕೊಡ್ತಾಯಿದ್ರು, ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಆಗಲಿ. ಸೊ ಇದೆಲ್ಲ. ಸೊ ಬಹುಶಃ ಮಣಿ ಸಿನಿಮಾ ಲೊಕೇಶನ್ ನೋಡೋದಕ್ಕೆ ಒಂದು ಸತಿ ಜರ್ನಲಿಸ್ಟ್ಗಳನ್ನ ಟೀಮ್ನ ಮಂಗಳೂರಿಗೂ ಕರ್ಕೊಂಡೋಗಿದ್ದೆ ನಾನು, ಲೊಕೇಶನ್ ನೋಡೋಕ್ಕೋಸ್ಕರ. ಬಹುಶಃ ಅದು ನನಗೆ ಗೊತ್ತಿರೋ ಹಾಗೆ ಚಿತ್ರರಂಗದಲ್ಲಿ ಅದು ಆ ರೀತಿ ಸಾಧನೆ ಮಾಡಿದ ಕರಿಸುಬ್ಬು. ಸೊ ಗೆಳೆಯರು ನಮ್ಮ DC ನಾಗೇಶ್ ಮತ್ತು ಗಣೇಶ್ ಕಾಸರಗೋಡು, ಕನ್ನಡಪ್ರಭ ವಾಸು, ಈ ಥರದವರೆಲ್ಲ ಬಂದಿದ್ದರು ನಮ್ಮ ಲೊಕೇಶನ್. ಬನ್ನಿ ಗುರುಗಳಿಗೆ ಲೊಕೇಶನ್ ನೋಡೋಕೆ ಹೋಗ್ತಾ ಇದ್ವಿ, ಕತೆ ಡಿಸ್ಕಷನ್ ಮಾಡೋಣ ಅಂತ. ಅವರ ಜೊತೆ ಎಲ್ಲ ಕತೆ ಡಿಸ್ಕಷನ್ ಮಾಡಿದ್ವಿ. ಲೊಕೇಶನ್ ಅದ್ಭುತವಾದ ಸಿನಿಮಾ ಅಂತ. ಸರಿ, ಯೋಗರಾಜ್ ಭಟ್ ಅವ್ರಿಗೆ ಮಾತು ಕೊಟ್ಟಿದ್ದ ಸಿನಿಮಾ ಮಾಡಬೇಕು. ಈ ಸಿನಿಮಾ ಮಾಡಿದಾಗ ನಾವು ತೆಲುಗು ಸಿನಿಮಾ ವಿಷಯ ಹೇಳಬೇಕು ನಾನಿಲ್ಲಿ, ನೀಲಾಂಬರಿದು. ಅದೇ ಅವಾಗ ಲಾಸ್ ಎಷ್ಟಾಯಿತು ಅಂತ ಹೇಳಿದ್ದೀನಿ ನೀಲಾಂಬರಿದಲ್ಲಿ. ತೆಲುಗು ನಾವೇ ಅವತ್ತು ಮಧ್ಯರಾತ್ರಿ ರಿಲೀಸು, ಅವತ್ತು ರಿಲೀಸ್ ಆಗಿದೆ. ರಾತ್ರಿ 1 ಗಂಟೆಗೆ ನನ್ನ ಪಾಲ್ದಾರ, ನನ್ನ ಕಸಿನ್ ಚಂದ್ರಶೇಖರ್ ಅವೆಲ್ಲ ಹೇಳಿದ್ದೀನಿ ನಿಮಗೆ. ಅವರೆಲ್ಲ ಹೋದರು ಪಾರ್ಟ್ನರ್ಗಳು. ನಾಗದೇವತೆ ಕೆಲವು ಪಾರ್ಟ್ನರ್ ಇದ್ದರು, ನೀಲಾಂಬರಿಲಿ ಪಾರ್ಟ್ನರ್ ಇದ್ದರು, ಹೋದರು. ಮಣಿ ನಾನು ಒಬ್ಬನೇ ಮಾಡ್ತೀನಿ, ಬೇರೆ ಯಾರಿಗೂ ರಿಸ್ಕ್ ಬೇಡ ಅಂತ ಯೋಗರಾಜ್ ಭಟ್ರು ಕೊಟ್ಟಿದ್ದ ಮಾತಿಗೆ ಸಿನಿಮಾ ಮಾಡೋಕ್ಕೆ ಹೊರಟೆ. ಕೈಯಲ್ಲಿದ್ದಂಥ 1.5 ಕೋಟಿ 2 ಕೋಟಿವರೆಗೂ ಹೊಸ ಮನೆ ಕಟ್ಟಿದ್ದೀನಿ. ನೀಲಾಂಬರಿಲಿ ಹೋಯ್ತೆಲ್ಲ, ಸಾಲ ಇಲ್ಲ ನನಗೆ, ಇದೇ ಸಾಲ ಎಲ್ಲ ತೀರಿಸಿದ್ದೀರಾ. ಸೊ ನಮ್ಮ ಬ್ಯಾಂಕಲ್ಲಿ ಮಾತಾಡಿದೆ, ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕು. ಶಾಸ್ತ್ರಿಗಳು ಅಂತಿದ್ರು ಎಕ್ಸಿಕ್ಯೂಟಿವ್, ಲೋನ್ಸ್ ಮ್ಯಾನೇಜರ್ ಆಗಿದ್ರು, ಇದಾಗಿದ್ದರು. ಯೋಗರಾಜ್ ಭಟ್ರಿಗೆ ಮಾತು ಕೊಟ್ಬಿಟ್ಟೆ. ನೀಲಾಂಬರಿ ಕನ್ನಡನೂ ವರ್ಕೌಟ್ ಆಗಲಿಲ್ಲ, ತೆಲುಗುನೂ ವರ್ಕೌಟ್ ಆಗಲಿಲ್ಲ, ಹೋಗ್ಲಿಲ್ಲ. ಈ ಕತ್ತರಗುಪ್ಪೆ ಮೈನ್ ರೋಡ್ನಲ್ಲಿ, ಬಿಗ್ ಬಜಾರು ಮೈನ್ ರೋಡಲ್ಲಿ ಕಲ್ಯಾಣ ರಾಮಚಂದ್ರ ಸ್ವಾಮಿ ದೇವಸ್ಥಾನ ಅಂತಿದೆ. ಅಲ್ಲಿ ನಾವು ಒಂದು ಏನೋ ಸಂಕಲ್ಪ ಮಾಡ್ಕೊಂಡಿದ್ದೆ, ನವಗ್ರಹ ದೇವಸ್ಥಾನದ ಇನಾಗ್ರೇಷನ್ ಅವತ್ತು. ಮೊದಲನೇ ದಿನ ಸಾಯಂಕಾಲ ಅದೇನೋ ಶಾಸ್ತ್ರೋಕ್ತವಾಗೆಲ್ಲ ಮಾಡಿ, ರಾತ್ರಿ ವಿಗ್ರಹಗಳನ್ನ ಕೂರಿಸಿ ಕಣ್ಣು ಬಿಡಿಸೋದು, ದೃಷ್ಟಿ ಬಿಡಿಸೋದು ಅಂತಾರೆ.
ರಾತ್ರಿ 1 ಗಂಟೆವರೆಗೂ ಆ ಪ್ರೋಗ್ರಾಮ್ 1 ಗಂಟೆಗೋ 2 ಗಂಟೆಗೋ ಬಂದಿದ್ದೀನಿ ಪೂಜೆಗೆ. ಅರ್ಲಿ ಮಾರ್ನಿಂಗ್ ನಡೀತಾ ಇದೆ ಕಾರ್ಯಕ್ರಮ. ಸೊ ಅವಾಗ ತಾನೇ ಎಲ್ಲ ಊಟ ಮಾಡಿ ಥಿಯೇಟ್ರ್ಗಳಿಗೆ ಹೋಗಿ ನನ್ನ ಕಸಿನ್ ಫೋನ್ ಮಾಡ್ದೆ. ನಾನು ಈ ಕಾರ್ಯಕ್ರಮ ದೇವಸ್ಥಾನದ ಇನಾಗ್ರೇಷನ್ ಕಾರ್ಯಕ್ರಮ ಇದ್ದಿದ್ದಕ್ಕೋಸ್ಕರ ನಾನು ಹೈದ್ರಾಬಾದ್ಗೆ ಹೋಗಿಲ್ಲ, ನೀಲಾಂಬರಿ ಸಿನಿಮಾ ರಿಲೀಸ್ಗೆ ಹೋಗಲಿಲ್ಲ. ಅವ್ನು ಫೋನ್ ಮಾಡ್ತಾನೆ, ಏನಪ್ಪ ಮಾಡ್ತಾ ಇದೆಯಾ ಅಂತ. ಅವಾಗ ತಾನೇ ಮೊಬೈಲು ಬಂದಂಥ ದಿನಗಳು. ಒಂದು ನಾಗದೇವತೆ ಸಿನಿಮಾ ಪ್ರೊಡಕ್ಷನ್ ನಾನು ಫಸ್ಟ್ ಮೊಬೈಲ್ ತೊಗೊಂಡಿದ್ದು. ಸೊ ಅದೇ ನಂಬರ್ ಇವತ್ತಿಗೂ ಇದೆ. ಅವ್ನು ಫೋನ್ ಮಾಡ್ತಾನೆ, ಇಲ್ಲಿಂದ ₹1 ಬರಲ್ಲ ನಿಮಗೆ ಇನ್ನು ನೀಲಾಂಬರಿಗೆ, ಹಾಕಿದ ದುಡ್ಡು ಮರ್ತು ಬಿಡು, ನಾನು ಉಳಿದಿದ್ದು ಬೆಂಗಳೂರು ಬಂದು ಫೋನ್ ಮಾಡ್ತೀನಿ ಅಂತ ಕಟ್ ಮಾಡ್ತಾನೆ. ದೇವಸ್ಥಾನದಲ್ಲಿ ನವಗ್ರಹ ದೇವಸ್ಥಾನದ ಇನಾಗ್ರೇಷನ್ನು, ಆ ದೇವಸ್ಥಾನದ ಪೂರ್ತಿ ಖರ್ಚು ವಿಗ್ರಹಗಳು ಎಲ್ಲ ನಾನು, ನಮ್ಮ ಫಾದರ್ ಇಲ್ಲ, ಮತ್ತು ದೇವಸ್ಥಾನ ಒಬ್ಬರು ಕಟ್ಟಬಾರ್ದು ಅನ್ನೋ ಒಂದು ಉದ್ದೇಶದಲ್ಲಿ ಒಂದು 2-3 ಫ್ರೆಂಡ್ಸ್ ಹತ್ರ ಒಂದು 2,000 ಕೊಡಿ, 3,000 ಕೊಡಿ ಅಂತ ಒಂದು ₹5,000 ಒಂದು 10,000 ಏನೋ 15,000 ತೊಗೊಂಡಿದ್ದೆ. ಮಿಕ್ಕಿದ ಆಗಿನ ಕಾಲದಲ್ಲೇ ಒಂದು $3-3.5 ಲಕ್ಷ ಖರ್ಚಾಗಿತ್ತು. ಸೊ ಅದಷ್ಟು ನಾನೊಬ್ಬನೇ ಭರಿಸಿದೆ. ಸೊ ದೇವಸ್ಥಾನ ಇನಾಗ್ರೇಷನ್ನು, ಸಿನಿಮಾ ಫ್ಲಾಫು, ದುಡ್ಡು ಬರಲ್ಲ ಅಂತ. ಇಲ್ಲಿ ಯೋಗರಾಜ್ ಅಷ್ಟೊತ್ತಿಗೆ ಸಾಧನೆ ಸೀರಿಯಲ್ಲು ವೈಂಡಪ್ ಆಯಿತು, ವೈಂಡಪ್ ಆಗಿತ್ತು. ದಿನ ಯೋಗರಾಜ್ ಭಟ್ ಫೋನ್ ಮಾಡೋರು, ದಿನ ಕೂತ್ಕೊಳ್ಳೋದು, ಕತೆ ಮಾಡೋದು, ಹಿಂಗೆಲ್ಲ ನಡೀತಾ ಇತ್ತು. ಈ ಕತೆ ಮಾಡೋಣ ಕತೆ ಮಾಡಿ ನೋಡಿ, ಏನೋ ಒಂದು ಬಂಡ ಧೈರ್ಯ ಮಾಡೋಣ ಅಂತಂದ್ಬಿಟ್ಟು. ಏನು ಸಾಲ ಇಲ್ಲ, ಇದೇ ಸಾಲದಲ್ಲಿ ಸಿನಿಮಾ ಕೈಯಲ್ಲಿ ದುಡ್ಡೆಲ್ಲ ಕಳ್ಕೊಂಡು ಅವಾಗ ಮ್ಯಾಗ್ನೆಟಿಕ್ ಟೇಪ್ಸ್ ಅಂತ ಡೀಲ್ ಮಾಡ್ತಾ ಇದ್ದೆ ಅಂತ ನಿಮ್ಗೆ ಹೇಳಿದ್ನಲ್ಲ, ಅದೂ ಆ ಸಿನಿಮಾ ಟೈಮ್ನಲ್ಲಿ ಒಂದು ಕೊನೆ ಹಂತಕ್ಕೆ ಬರ್ತಾ ಇತ್ತು. ಟೆಕ್ನಾಲಜಿ ಚೇಂಜ್ ಆಗ್ತಾ ಮ್ಯಾಗ್ನೆಟಿಕ್ ಟೇಪ್ಸು ವ್ಯಾವಹಾರಿಕವಾಗಿ ಬಿಸ್ನೆಸ್ ಕಮ್ಮಿ ಆಗ್ತಾ ಇದೆ. ಎಲ್ಲೋ ಕೆಲವು ಸಿನಿಮಾಗಳು ಎಲ್ಲ ಡಿಜಿಟಲ್ ಆಗೋಗ್ಬಿಟ್ಟಿತ್ತು. ಸೊ ಏನು ಮಾಡೋದು, ವ್ಯವಹಾರ ಕಮ್ಮಿ ಇದೆ, ಮನೆ ಮೇಂಟೈನ್ ಆಗ್ತಾ ಇದೆ. ಸರಿ ಏನೋ ಮಾಡೋಣ, ಸಾಲ ಮಾಡೋಣ, ಸಿನಿಮಾ ಮಾಡೋಣ. ಇಲ್ಲಿ ತಮಿಳ್ನಾಡು ಹೊಸೂರಿನಲ್ಲಿ ನಾನೊಂದು ಸುಮಾರು ಲೇಔಟ್ಸ್ ಮಾಡಿದ್ದೆ. ಅಲ್ಲಿ ಒಂದು 6.5 ಎಕರೆ ಜಾಗ ಹಾಗೆ ಇಟ್ಕೊಂಡಿದ್ದೆ. ಅದು ಇವತ್ತಿದ್ದಿದ್ರೆ ಒಂದು 20 ಕೋಟಿ ಆಸ್ತಿ. ಇವತ್ತು ತಮಿಳ್ನಾಡು ಹೊಸೂರಿನಲ್ಲೇ 88ಅಲ್ಲಿ ಸ್ಟಾರ್ಟ್ ಮಾಡಿ 2001ವರೆಗೂ ಸುಮಾರು ಲೇಔಟ್ಸ್ ಮಾಡಿದ್ದೆ ನಾನು. ಸೊ ನಂದು ರಿಯಲ್ ಎಸ್ಟೇಟ್ ಉದ್ಯಮನೂ ಇತ್ತು. ಸೊ ಒಂದು 6.5 ಎಕರೆ ಹಾಗೆ ಬಿಟ್ಟಿದ್ದೆ. ಸಣ್ಣ ಲಿಟಿಗೇಷನ್ ಇತ್ತು, ಅದನ್ನು ಹಾಗೆ ಬಿಟ್ಟಿದ್ದೆ. ಸರಿ, ನನ್ನ ಗೆಳೆಯರು ಒಂದಷ್ಟು ಜನಕ್ಕೆ ಹೇಳಿದೆ, ಒಂದು 25 ಲಕ್ಷ ದುಡ್ಡು ಕೊಡಿ ನನಗೆ, ಸಿನಿಮಾ ಪ್ರಾರಂಭ ಮಾಡಬೇಕು, ಹೀಗೆ ಒಂದು ಮಾಡಬೇಕು, ಹಾಗೆ ಹೀಗೆ ಅಂತ. ನನಗೆ ಒಬ್ಬರು ಕೊಡ್ತೀನಿ ಅಂತ ಹೇಳಿದರು. ನಾನು ಹೇಳಿದೆ, ಸುಮ್ಮನೆ ಕೊಡಬೇಡಿ, ಈ 6.5 ಎಕರೆ ಜಮೀನ ನೀವು ಇಟ್ಕೊಳ್ಳಿ, ಪೇಪರ್ಸ್ ನಿಮ್ಗೆ ಏನು ಬೇಕೋ ಪೇಪರ್ಸ್ ಮಾಡಿಕೊಂಡು ಈ ಲ್ಯಾಂಡ್ ಇಟ್ಕೊಳ್ಳಿ, ನಾನು ನಿಮ್ಮ ದುಡ್ಡು ಕೊಟ್ಟು ಲ್ಯಾಂಡ್ ಬಿಡಿಸ್ಕೊಳ್ತೀನಿ ಅಂತಂದೆ. ಅವರು ಕೊಡಲಿಲ್ಲ, ಯಾರೂ ಕೊಡಲಿಲ್ಲ. ಒಂದು ಕಡೆ ಸಿನಿಮಾ ಕತೆ ಆಗ್ತಾ ಇದೆ, ದರ್ಶನ್ ಅವ್ರಿಗೆ ಹೋಗಿ ಕತೆ ಹೇಳಿದ್ವಿ. ಇದಕ್ಕೆ ನೇರವಾದ ಕಾರಣ ನನ್ನ ಗೆಳೆಯ ದಿವಂಗತ ಸಂಕೇತ್ ಕಾಶಿ. ಸೊ ದರ್ಶನ್ ಯಾವುದೋ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ಬೇಕಾದ್ರೆ ಈ ಥರ ಒಂದು ಕತೆ ಇದೆ, ನಮ್ಮ ಕರಿಸುಬ್ಬು ಅಂತ ಗೊತ್ತಲ್ವಾ, ಹಾಗೆ ಹೀಗೆ ಹೆಸರು ಕೇಳಿದ್ದೀನಿ ಅಂದಿದ್ದಾರೆ. ಈ ಗಿರಿನಗರ ವಿವೇಕಾನಂದ ಪಾರ್ಕಲ್ಲಿ ಶೂಟಿಂಗ್ ನಡೀತಾ ಇತ್ತು. ಅಲ್ಲಿಗೆ ಹೋದೆ, ಒಂದು ಕತೆ ಸಣ್ಣದಾಗಿ ಹೇಳಿದ್ರು. ಯೋಗರಾಜ್ ಭಟ್ರು ಬಂದಿದ್ದರು, ಇವರೇ ಡೈರೆಕ್ಟ್ ಅಂದ್ಕೊಂಡಿದ್ದೀವಿ, ಇದು ಮಾಡಬೇಕು ಅಂದರು. ಖುಷಿಯಾಗಿ ಒಪ್ಕೊಂಬಿಟ್ರು, ಮಾಡೋಣ, ವರ್ಕ್ ಮಾಡೋಣ ಅಂತ. ನೀವು ಸ್ಕ್ರಿಪ್ಟ್ ಮಾಡಿ ಅಂತ ದರ್ಶನ್ ಅವರು. ನಮಗೂ ಖುಷಿ ಆಯಿತು. ದರ್ಶನ್ ಅವಾಗ ತಾನೇ ಅಪ್ಕಮಿಂಗು ನನ್ನ ಪ್ರೀತಿಯ ರಾಮು ಸಿನಿಮಾ ರಿಲೀಸ್ ಆಗಿದೆ. ಸಖತ್ತು ಓಡಿದಂಥ ಮೂವಿ ಅದು. ಹೌದು, ದರ್ಶನ್ ಅವರ ನಾವು ರೆಮ್ಯುನರೇಷನ್ ಅವತ್ತು ಅಂದ್ಕೊಂಡಿದ್ದು ನನ್ನ ಪ್ರೀತಿಯ ರಾಮುಗೆ 6 ಲಕ್ಷ ಕೊಟ್ಟಿದ್ರು. ಅವರು ದರ್ಶನ್ ಅವ್ರು ಮಾತಾಡ್ತಿರ್ಲಿಲ್ಲ, ಅವ್ರ ತಾಯಿಯವರು ಮಾತಾಡ್ತಿದ್ವಿ. ಡೇಟ್ಸು ಕತೆ ಮಾತ್ರ ಓಕೆ ಮಾಡ್ತಾಯಿದ್ರು. ಅವ್ರು ದರ್ಶನ್ ಅವ್ರಿಗೆ ಇನ್ನೂ ಮದುವೆನೂ ಆಗಿಲ್ಲ. ಒಂದು 3-4 ಸಿನಿಮಾ ರಿಲೀಸ್ ಆಗಿತ್ತು. ಒಂದು ಸತಿ ಹೋಗಿ ಕತೆ ಹೇಳಿದ್ವಿ. ಕತೆ ಆಗ್ತಾಯಿದ್ದೆ ಒಂದು ಕತೆ. ಈ ಕತೆ ಹೇಗಾಯಿತು ಅನ್ನೋ ಮುಂದೆ ಹೇಳ್ತೀನಿ ನಾನು. ಕತೆ ಹೇಳ್ತಾ ಇದ್ವಿ. ಸೊ ದರ್ಶನ್ ಅವ್ರದ್ದು ಅವಾಗ ಕರಿಯಾ ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ, ಅಂಡರ್ ಶೂಟಿಂಗಲ್ಲಿತ್ತು. ಆ ಶೂಟಿಂಗಲ್ಲಿದ್ದಾಗ ಅದೇನೋ ಗಲಾಟೆಗಳಾಗಿತ್ತು. ಮತ್ತು ಕಿಟ್ಟಿ ಅನ್ನೋ ಒಂದು ಸಿನಿಮಾ ರಿಲೀಸ್ ಆಗಿತ್ತು ದರ್ಶನ್ ಅವ್ರದ್ದು. ದರ್ಶನ್ ಅವ್ರು ತೊಗೊಂಬಂದು ಸಿನಿಮಾ ಮಾಡ್ತಾರೆ, ನ್ಯಾಯವಾಗಿ ಅದನ್ನು ಮಾರ್ಕೆಟಿಂಗ್ ಮಾಡಲ್ಲ, ಹಾಗೆ ಹೀಗೆ ಅಂತೇನೋ ಸ್ವಲ್ಪ ಬೇಜಾರಾಗಿ ಮಾತಾಡಿದ್ರು. ನಮ್ಮ ಯೋಗರಾಜ್ ಭಟ್ರು ಕೋಪ ಬಂದ್ಬಿಡ್ತು, ಹೀರೋ ಹಿಂಗೆ ಮಾತಾಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತ. ಹೊರಗೆ ಬಂದು ಏನು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಇವ್ರು ಸಿಗರೇಟ್ ಸೇದೋ ಹುಚ್ಚು, ಈ ಸಿಗರೇಟ್ ಸೇದೋ ನೆವದಲ್ಲಿ ಹೊರಗೆ ಬಂದಿದ್ದಾರೆ. ನಾವೆಲ್ಲ ಗಾಂಧಿನಗರದಲ್ಲಿ ಮಾರ್ಸ್ ಸುರೇಶ್ ಆಫೀಸ್ ಅಂತಿದೆ, ಮಾರ್ಸ್ ಡಿಸ್ಟ್ರಿಬ್ಯೂಟರ್ಸ್ ಅಂತ, ಅಲ್ಲಿ ಸೇರೋದು. ಮಧ್ಯಾಹ್ನದತ್ತು ಈ ಕತೆ ಎಲ್ಲಿವರೆಗೂ ಬಂತು ಏನು ಮತ್ತೆ ಡಿಸ್ಕಸ್ ಮಾಡೋದು. ಇದು ಕತೆ ಓಕೆ ಮಾಡಿದ್ರು ಯೋಗರಾಜ್ ಭಟ್ ಅವರು 2-3 ಥರ ಕತೆ ಕೊಟ್ಟರು, ಕತೆ ಓಕೆ ಆಗಲಿಲ್ಲ ನನಗೆ. ಕೊನೆಗೆ ಏನು ಮಾಡಿದೆ, ನನ್ನ ಆಫೀಸು, ನನ್ನ ಕಸಿನ್ ಆಫೀಸ್ ಇತ್ತಲ್ಲ ಜಯನಗರದಲ್ಲಿ, ಅಲ್ಲಿ ಬೆಳಗ್ಗೆ ಅವರು ಕತ್ರಗುಪ್ಪೆಲ್ಲೇ ಮನೆ,
ಸೂರ್ಯ ಮತ್ತು ಯೋಗರಾಜ್ ಭಟ್ ಬೈಕಲ್ಲಿ ಬರೋರು. ಹ್ಮ್ ಅಲ್ಲಿ ಒಂದು ಹೋಟ್ಲಿತ್ತು ಪಕ್ಕದಲ್ಲಿ, ಇವ್ರಿಗೆ ಊಟ ತಿಂಡಿ ಕಾಫಿ ಸಿಗರೇಟ್ ಏನು ಬೇಕಾದ್ರೂ ಕುಡಿ ಅಂತ ಪಕ್ಕದಲ್ಲಿ ಹೇಳ್ಬಿಟ್ವಿ. ಹ್ಮ್ ಬೆಳಗ್ಗೆ ಹೋಗೋದು ನಾನು, ಅವ್ರಿಗೆ ಎಕ್ಸ್ಪೆಂಡಿಚರ್ಗೆ ಏನಾದರೂ ಒಂದು ಅಮೌಂಟ್ ಕೊಡೋದು. ಬೆಳಗ್ಗೆ ಹೋಗಿ ಒಂದಷ್ಟು ಇನ್ಸಿಡೆಂಟ್ಸ್ ಹೇಳೋದು ಅವ್ರಿಗೆ, ನನ್ನ ಬಾಲ್ಯದಲ್ಲಿ ಇನ್ಸಿಡೆಂಟ್ಸು. ನಾನು ಯಾವತ್ತೂ ಪ್ರೀವಿಯಸ್ ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಲ್ಲ, ಹೌದು ನಾನು ಪೇಪರ್ ಹಾಕ್ತಾ ಇದ್ದೆ, ಸಗಣಿ ಓದ್ತಾ ಇದ್ದೆ, ಇವೆಲ್ಲ ಹೇಳ್ಕೊಂಬಂದೆ. ಪಾರಿವಾಳ ಕೀಸ್ ಹಾಕ್ತಾ ಇದ್ದೆ. ಈ ಇನ್ಸಿಡೆಂಟ್ಗಳು ಹೇಳ್ತಾ ಹೇಳ್ತಾ ಅಲ್ಲೊಂದು ಕ್ಯಾರೆಕ್ಟರ್ ಕ್ರಿಯೇಟ್ ಆಯಿತು. ಓಕೆ ಆ ಕ್ಯಾರೆಕ್ಟ್ರಿಗೆ ಒಂದು ವೇಶ್ಯಾವಾಟಿಕೆಯಿಂದ ಬಂದು ಒಂದು ಯಾರಿಗೋ ಹೆತ್ತಂಥ ಮಗುನ ತೊಗೊಂಬಂದು ಹ್ಮ್ 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 ಅದು ತನ್ನಂತೆ ವೇಶ್ಯ ಆಗಬಾರ್ದು ಅನ್ನೋ ಒಂದು ಮನಸ್ಥಿತಿನಲ್ಲಿ ಆ ಮಗುನ ಬೇರೆ ಹೂವು ಕಟ್ಕೊಂಡು ಮಾರಿ, ಬೊಂಬೆಗಳು ಮಾರಿ, ಈ ಥರ ಜೀವನ ಮಾಡಿದಂಥ ಒಂದು ಕ್ಯಾರೆಕ್ಟರ್ ಅಂತ ಫಿನಿಶ್ ಆಯಿತು. ಆ ಕ್ಯಾರೆಕ್ಟ್ರಿಗೆ ಅದಕ್ಕೆ ಒಂದು ಬಜಾರಿಯ ಒಂದು ರೂಪ ಕೊಟ್ವಿ. ಹೌದು ಸೊ ಆವಾಗ ನಾವು ಹನುಮನ್ ನಗರದಲ್ಲಿ ನಾವು ನೋಡಿದಾಗ ನಂದೊಂದು ಲೈವ್ ಕ್ಯಾರೆಕ್ಟರ್ ಒಂದು ನನ್ನ ಮುಂದೆ ಬಂತು. ಹ್ಮ್ 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 ಸೊ ನಮಗೆ ಬೀದಿನಲ್ಲಿ ಇದ್ದಿದ್ದೆಲ್ಲ ಹೇಳಿದೆ, ನಮ್ಗೆ ನೀರು ಹಿಡ್ಕೊಂಡು. ಆ ನೀರು ತರೋ ಪ್ರೊಸೆಸ್ಸಲ್ಲಿ ತುಂಬ ಗಲಾಟೆಗಳಾಗ್ತಾ ಇತ್ತು. ಒಬ್ಬ ಲೇಡಿ ತುಂಬ ಗಲಾಟೆ ಮಾಡೋರು, ಹ್ಮ್ ಹ್ಮ್ ಅವರು ಇವಾಗ ಇಲ್ಲ, ತೀರ್ಕೊಂಡಿದ್ದಾರೆ. ಹ್ಮ್ ಸೊ ನನಗಿನ್ನ ಭಾಳ ಹಿರಿಯರು, ಅಂದರೆ ನಮ್ಮ ತಾಯಿ ಸಮಾನ. ಹೌದು 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 ಸೊ ಜಗಳ ಗಂಟಿ ಸ್ವಲ್ಪ ಹಾಕಿ, ಸೊ ಬಕೆಟ್ಗಳಿದ್ದ ತಳ್ಬಿಡೋದು, ನನ್ನ ಬಕೆಟ್ ಮೊದಲಿತ್ತು ಅಂತ ತಂದು ನೀರಿಗಿಡೋದು ಬೀದಿ ನಲ್ಲಿಯಲ್ಲಿ, ಇದೆಲ್ಲ ಮಾಡ್ತಿದ್ರು. ಈ ಇನ್ಸಿಡೆಂಟ್ ಹೇಳಿದೆ ನಾನು, ಇನ್ಸಿಡೆಂಟ್ಗಳೆಲ್ಲ ಹೇಳಿ ಹಿಂಗೆ ಜಗಳ ಮಾಡ್ತಾ ಇದ್ದಿತ್ತು. ಸೊ ಆ ಕ್ಯಾರೆಕ್ಟರ್ಲಾಕಿ ಯಾರು ಮಾಡ್ಬೋದು ಅಂದರೆ ಉಮಾಶ್ರೀ ಮಾಡ್ಬೋದು ಈ ಕ್ಯಾರೆಕ್ಟ್ರು ಅಂತ ಉಮಾಶ್ರೀನ ಫಿಕ್ಸ್ ಮಾಡಿದ್ವಿ. ಒಂದು ಮೇಜರ್ ಕ್ಯಾರೆಕ್ಟರ್ ಫಿಕ್ಸ್ ಆಯಿತು. ಸೊ ಹೀರೋಯಿನ್ನು ಫಸ್ಟೇ ಫಿಕ್ಸ್ ಆಗಿತ್ತು. ನನ್ನ ಫ್ರೆಂಡು RS ಗೌಡ ತವರಿಗೆ ಬಾತಂಗಿ ಸಿನಿಮಾ ಮಾಡಿದರು. ಅದರಲ್ಲಿ ರಾಧಿಕಾ ಆ್ಯಕ್ಟ್ ಮಾಡಿದ್ರು. ರಾಧಿಕಾ ಅವಾಗ ಒಂದು 2-3 ಸಿನಿಮಾ ಏನೋ ಆ್ಯಕ್ಟ್ ಮಾಡಿದರು. ಎಗೈನ್ ಮತ್ತೆ ಜರ್ನಲಿಸ್ಟ್ಗಳಿಗೆ ಹೇಳಿದೆ, ನಮ್ಮ ಗಣೇಶ್ ಕಾಸರಗೋಡು ಹೇಳಿದೆ. ಆಕೆಯನ್ನು ಕಾಂಟ್ಯಾಕ್ಟ್ ಮಾಡಿದೆ, ಅಷ್ಟು ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಸೊ ಗಣೇಶ್, ನಿಮಗೇನು ಈ ಕತೆ, ಇದಕ್ಕಿನ್ನ ಕತೆ ಇನ್ಯಾರು ಬೇಕು? ಸಿನಿಮಾ ಕಥೆಯಲ್ಲಿ ಆಗದೇ ಲೊಕೇಶನ್ ನೋಡ್ಬಿಟ್ಟಿದ್ದೀವಿ ನಾವು ಸಿನಿಮಾಗೆ. ನಂದು ಏನು ಕೆಲಸ ಮಾಡೋದು ಪರ್ಫೆಕ್ಟಾಗಿರಬೇಕು ಅನ್ನೋದು ನನ್ನ ಮೊದಲಿನ ರಂಗಭೂಮಿಯಿಂದ ಬಂದವರಲ್ವ, ಆ ಪರ್ಫೆಕ್ಟ್ನೆಸ್ ಬೇಕು ಅಂತ. ಸರಿ, ಅಲ್ಲಿ ನಾನು ಮಾತಾಡ್ತೀನಿ ಬಿಡಿ ಅಂದರು. ಅವರನ್ನು ಕನ್ನಡ ಇಂಡಸ್ಟ್ರಿಗೆ ಪರಿಚಯ ಮಾಡಿಸಿದ್ರು ರಾಗಿಣಿ ಅವ್ರನ್ನ ಗಣಪತಿ ಓಕೆ ಸೀನಿಯರ್ ಜರ್ನಲಿಸ್ಟು. ಅವರೀಗ ಗಣಪತಿ ಚಾನಲ್ ಅಂತ ಒಂದು ಸೋಷಿಯಲ್ ಮೀಡಿಯಾ ಇಟ್ಕೊಂಡಿದ್ದಾರೆ. ಆವಾಗ ರೂಪತಾರ ಎಡಿಟರ್ ಅವರು, ರೂಪತಾರ ಮ್ಯಾಗ್ಝಿನ್ ಎಡಿಟ್ರು. ಸೊ ಅವ್ರಿಗೆ ಫೋನ್ ಮಾಡಿದ್ರು, ಅವ್ರು ಬೆಂಗಳೂರಿಗೆ ಬಂದರು. ನಾವೆಲ್ಲ ಒಂದು ಕಾರಲ್ಲಿ ಶ್ರೀರಂಗಪಟ್ಟಣದಲ್ಲಿ ಶೂಟಿಂಗ್ ನಡೀತಾ ಇತ್ತು, ಗೋಸಾಯಿ ಘಾಟಲ್ಲಿ ಒಂದು ಶೂಟಿಂಗ್ ನಡೀತಾ ಇತ್ತು. ಅಲ್ಲಿಗೆ ಹೋದ್ವಿ. ಆಕೆ ಸುಮ್ಮನೆ ನಾಮಕಾವಸ್ಥೆ ಕತೆ ಒಂದೆರಡು ಲೈನ್ ಹೇಳಿದ್ದು ಅಷ್ಟೇ ಹೊತ್ತು. ಅವರೆಲ್ಲ ಅವ್ರ ತಂದೆಗಾಗಲಿ ತಾಯಿಗಾಗಲಿ ಆಕೆಗಾಗಲಿ ದೊಡ್ಡ ಕತೆ ಕೇಳಿಬಿಟ್ಟು ಸಿನಿಮಾ ಮಾಡಬೇಕು ಅನ್ನೋದೇನಿಲ್ಲ. 2 ಸಿನಿಮಾ 3 ಸಿನಿಮಾ ಆಯಿತು, ಕತೆ ಇದು ಮಾಡಿ ಅಂತ ಅಂದ್ಬಿಟ್ಟು ಒಪ್ಕೊಂಡ್ರು. ಆಮೇಲೆ ರೆಮ್ಯುನರೇಷನ್ ಕೇಳಿದ್ರು. ಅಷ್ಟೊತ್ತಿಗಾಗಲೇ ರೆಮ್ಯುನರೇಷನ್ನು 10 ಲಕ್ಷ ಹೇಳಿದ್ರು ಆ ಅಮ್ಮ. ಓಕೆ ಹೀರೋ 9 ಲಕ್ಷ ಕೇಳಿದ್ರು, ಈ ಅಮ್ಮ 10 ಲಕ್ಷ ಕೇಳಿದ್ರು. ಯಾಕೆ ತವರಿಗೆ ಬಾತಂಗಿ ಸೂಪರ್ ಹಿಟ್ ಹೌದು ಹೌದು ಒಂದು 25 ಕೋಟಿ ಬಿಸ್ನೆಸ್ ಮಾಡಿತ್ತು ಅವಾಗ ಆ ದಿನಗಳಲ್ಲಿ. ಸೊ ಆಕೆನೇ ಹಾಕಬೇಕು ಅನ್ನೋದು ನಮ್ಮದು ಅಂತ ಮುಗ್ಧ ಹುಡುಗಿ. ಹೌದು, ಅದಕ್ಕೆ ಹೆಸರು ಫಸ್ಟು ಗೋರಂಟಿ ಅಂತಿಟ್ಟೆ. ಗೋರಂಟಿ ಅನ್ನೋದು ಗೊತ್ತಲ್ಲ ನಿಮಗೆ, ಕೈಗೆಲ್ಲ ಹಾಕೋದು. ಗೋರಂಟಿ ಅಂದರೆ ಇಲ್ಲಿವರೆಗೆ ಅರ್ಥ ಆಗುತ್ತೆ, ಉತ್ತರ ಕರ್ನಾಟಕದ ಆಗಲ್ಲ ಅಂತ ಅಂದ್ಬಿಟ್ಟು ಮೆಹಂದಿ ಅಂತಿಟ್ವಿ. ಮೆಹಂದಿ ಅಂತಿದ್ರೆ ಆಗಲ್ಲ, ಹಿಂದಿ ವರ್ಡ್ ಆಗುತ್ತೆ ಅಂತಂದ್ಬಿಟ್ಟು ಅಲ್ಲಿವರೆಗೂ ದರ್ಶನ್. ಗೋರಂಟಿ, ಮೆಹಂದಿ, ಗೌರಿ, ಅಲ್ಲಿವರೆಗೂ ದರ್ಶನ್. ಸೊ ಕತೆ ಎಲ್ಲ ಹೇಳಕ್ಕೆ ಹೋದಾಗ ಅಲ್ಲಿಗೆಲ್ಲೋ ದರ್ಶನ್ ಸಾರ್ಗೆ ಎಲ್ಲೋ ಅನಿಸಿದೆ, ಡಿ ಬಾಸ್ಗೆ, ಇದು ಎಲ್ಲೋ ಹೀರೋಯಿನ್ ಓರಿಯೆಂಟೆಡ್ ನಾನು ಮಾಡಬಾರ್ದು ಅಂತನೋ ಏನೋ ಗೊತ್ತಿಲ್ಲ, ಸ್ವಲ್ಪ ಡ್ರ್ಯಾಗ್ ಮಾಡ್ತಾ ಇದ್ರು. ಅವ್ರು ಆಗಲೇ ಆ್ಯಕ್ಷನ್ ಹೀರೋ ಅಂತ ಎಮರ್ಜ್ ಆಗಿಬಿಟ್ಟಿದ್ದಾರೆ. ಸೊ ನಾವಿಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ಗೆ ಒತ್ತು ಕೊಟ್ಟಿದ್ದೀವಿ ಜಾಸ್ತಿ. ಸೊ ಅದರಲ್ಲಿ ಹೀರೋ ಕ್ಯಾರೆಕ್ಟರ್ಗೂ ಇದೆ. ಸೊ ಅವ್ರ ಮನಸ್ಸಿಗೆ ಏನೋ ಅಂದಿದೆ, ಯೋಚನೆ ಮಾಡ್ತಾ ಇದ್ರು. ಅಷ್ಟರಲ್ಲಿ ನಮ್ಮ ಭಟ್ರಿಗೆ ಕೋಪ ಆಯಿತು. ಅವ್ರ ಮನೇಲಿ ಫೈನಲ್ ಕತೆ ಹೇಳಬೇಕಾದ್ರೆ 1 ನಿಮಿಷ ಬರ್ತೀನಿ ಅಂತ ಈಚೆ ಹೋದರು. ದರ್ಶನ್ ಸರ್ ಅಷ್ಟೊತ್ತಿಗೆ ಲಂಕೇಶ್ ಪತ್ರಿಕೆ ಸಿನಿಮಾ ಮಾಡೋಕ್ಕೆ ಕೆ ಮಂಜು ಅವರು ನಿರ್ಮಾಪಕರು ಅದರ ಡಿಸ್ಕಷನ್ಗೆ ಹೋಗ್ತಾ ಇದ್ರು. ಲಂಕೇಶ್ ಪತ್ರಿಕೆ ಅನ್ನೋ ಸಿನಿಮಾ, ಇಂದ್ರಜಿತ್ ಲಂಕೇಶು ಡೈರೆಕ್ಟರು. ಸೊ ಸರ್ ನಾವು ಹೊರಡ್ತೀನಿ, ಹಾಗೆ ಇಲ್ಲ 1 ನಿಮಿಷ ಡೈರೆಕ್ಟ್ ಆಚೆ ಇದ್ದಾರೆ ಅಂತ ಹೋದೆ. ಅಷ್ಟರಲ್ಲಿ ಫೋನಲ್ಲಿ ಯಾರ ಥರ ಮಾತಾಡ್ತಾ ಇದ್ದಾರೆ, ಫೋನ್ ಕೊಟ್ಟರು ಯೋಗರಾಜ್ ಭಟ್ರು ನನಗೆ. ನೋಡಿದ್ರೆ ಅಲ್ಲಿ ಸಂಕೇತ್ ಕಾಶಿ ಮತ್ತು ನಮ್ಮ ಮಾರ್ಸ್ ಸುರೇಶ್ ಅಂತ ಅವರು ಮಾಜಿ ಕಾರ್ಯದರ್ಶಿ. ಏನು ಸುವರ್ಣ ಏನೇನೋ ಮಾತಾಡ್ತಾ ಇದ್ದಾರೆ ಅಂತ ನಿಮ್ಮ ಹೀರೋ ಅಂತಂದರು. ಏನೂ ಮಾತಾಡ್ತಾ ಇಲ್ಲಪ್ಪ, ಏನೋ ಕ್ಯಾರೆಕ್ಟರ್ ಮಾತಾಡ್ತಾರೆ ಹೀರೋಗಳಲ್ವಾ ಅಂತ. ಬೇಡ ಬಿಟ್ಬಿಟ್ಟು ಬಂದ್ಬಿಡು, ಏನೋ ಮಾತಾಡ್ಬಿಡಿ, ಸೈಲೆಂಟಾಗಿ ಎದ್ದು ಬನ್ನಿ. ತವರಿಗೆ ಬಾತಂಗಿ 20 ಕೋಟಿ ಬಿಸ್ನೆಸ್ ಆಗ್ತಾಯಿದೆ, ಇನ್ನೂ ಒಂದು 5 ಕೋಟಿ ಬಿಸ್ನೆಸ್ ಆಗುತ್ತೆ, ನಮ್ಮ ಮತ್ತೆ ಹೀರೋಯಿನ್ ಇದ್ದಾಳೆ ಸಾಕು, ಬೇರೆ ಯಾರಾದರೂ ಹೀರೋನ್ ನೋಡೋಣ. ಓಕೆ, ನಮಗೆ ಬೇಕಾಗಿದ್ದ ಅವಕಾಶಗಳನ್ನ ನಾವೇ ಬಿಟ್ಬಿಟ್ಟು ಬಂದ್ವಿ. ಆಮೇಲೆ 3 ದಿನ 4 ದಿನ ಆದಮೇಲೆ ಏನು ಬರಲಿಲ್ಲ, ಏನು ಯಾವಾಗಿಂದ ಶೂಟಿಂಗು ಅಂತ ಅವ್ರ ತಾಯಿ ಫೋನ್ ಮಾಡಿದ್ರು. ನಾನೇನು ಹೇಳಿಲ್ಲ, ನಾನು ಎಸ್ಕೇಪ್ ಆದೆ. ಏನು ಮಾತಾಡೋಕ್ಕಾಗಲ್ಲ, ನಾನು ಬೇಡ ಅಂತ ಹೇಳೋಕ್ಕಾಗಲ್ಲ. ಅಷ್ಟೊಂದು ಒಂದು ಸ್ಮಾಲ್ ಅಮೌಂಟ್ ಅಡ್ವಾನ್ಸ್ ಕೊಟ್ಟಿದ್ದೀವಿ ಅವ್ರ ತಾಯಿಗೆ.
ಯಾವಾಗ ಬರ್ತೀರಪ್ಪ ಫೈನಲ್ ಮಾಡಿಬಿಡಿ, ಉಳಿದಿದ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮಾತಾಡ್ಬಿಟ್ಟು. ಚಿನ್ನಪ್ಪಣ್ಣ ನಿಮ್ಗೆ ಚೆನ್ನಾಗಿ ಗೊತ್ತಲ್ಲ, ಚಿನ್ನೇಗೌಡರು, ಎಸ್ ಎ ಚಿನ್ನೇಗೌಡರು, ಅವ್ರು ನಿನಗೂ ಚೆನ್ನಾಗಿ ಗೊತ್ತಲ್ಲ ಸುಬ್ಬಣ್ಣ, ಒಂದು ಸತಿ ಹೋಗಿ ಮುರಳಿನ ಲಾಂಚ್ ಮಾಡೋಣ. ರಾಘುನ ಕರೆದ್ರು, ಕತೆ ಅವ್ರಿಗೆ ಕೇಳ್ತಾರೆ, ಈ ಕತೆ ಇದೆ ರಾಘು ಅಂತಂದೆ. ರಾಘು ನನ್ನ ಜೊತೆ ಚಿಕ್ಕ ಹುಡುಗನಲ್ಲಿ ಆ್ಯಕ್ಟ್ ಮಾಡಿದ್ದಾನೆ, ಕೊಟ್ರೇಶಿ ಕನಸು ಸಿನಿಮಾದಲ್ಲಿ ನಾನೊಂದು ಲೀಡ್ ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡಿದೆ, ಗೊತ್ತು, ಚೆನ್ನಾಗಿ ಗೊತ್ತು ಅಂಕಲ್ ಹೇಳಿ ಅಂತ ಕತೆ ಹೇಳಿದೆ, ಚೆನ್ನಾಗಿದೆ ಅಂಕಲ್ ಮಾಡೋಣ ಅಂತ. ಸರಿ ಎಲ್ಲ ಫೈನಲ್ ಆಯಿತು. ಹೆಸರು ಕುಮಾರ ಅಂತ ಹೀರೋ ಹೆಸರು. ಸೊ ಇದು ಯಾಕೋ ಗೌರಿ ಎಲ್ಲ ಬೇಡ, ಎಲ್ಲರೂ ಗೋರಂಟಿನೂ ಬೇಡ, ಹೀರೋ ಓರಿಯೆಂಟೆಡ್ ಕೇಳ್ತಾರೆ. ನಮ್ಮ ದರ್ಶನ್ ಸಾರ್ದು ಹಿಂಗೆ ಆಯಿತು, ಹೀರೋ ಓರಿಯೆಂಟೆಡ್ ನೇಮ್ ಇಲ್ಲ, ಗೌರಿ ಅಂತ ಇಟ್ಟಿದ್ದೀವಿ ಅಂತಂದ್ಬಿಟ್ಟು ಏನು ಮಾಡಿದ್ವಿ, ಅವ್ರಿಗೊಂದು ಅಮೌಂಟ್ ಕೊಟ್ವಿ ಫಿಕ್ಸ್ ಮಾಡಿ. ಸೊ ಮುರಳಿ ಅವ್ರ ಅಪ್ಪ ಅಣ್ಣ ಹೇಳಿದ್ರು ಓಕೆ ಅಂತ ಅಂದ್ಬಿಟ್ರು. ಸೊ ಸ್ವಲ್ಪ ಮಾಡಿದ್ವಿ, ಕ್ಯಾರೆಕ್ಟರ್ಸ್ ಸಣ್ಣ ಹತ್ಬಿಟ್ಟು ಚೇಂಜ್ ಮಾಡಿ ಕುಮ್ಮಿ ಅಂತ, ಕುಮಾರನ ನಾವು ಕುಮ್ಮಿ ಅಂತ ಕರಿತೀವಲ್ಲ ಶಾರ್ಟ್ ನೇಮಲ್ಲಿ ಇಟ್ವಿ. ಇಟ್ಟೆಲ್ಲ ಇನ್ನೇನು ಪೋಸ್ಟರ್ ಡಿಸೈನ್ ಆಯಿತು, ನಮ್ಮ ಸೂರ್ಯನ ಕೂತ್ಕೊಂಡು ಡಿಸೈನ್ ಮಾಡಿದ, ಬೇಸಿಕಲಿ ಆರ್ಟಿಸ್ಟ್ ಅಲ್ವಾ, ಎಲ್ಲ ಮಾಡ್ದು ಸಾಂಗ್ ರೆಕಾರ್ಡಿಂಗ್ ಡೇಟ್ ಫಿಕ್ಸ್ ಮಾಡಿದ್ವಿ. ಸಾಂಗ್ ರೆಕಾರ್ಡಿಂಗು ಆಗೋಯ್ತು. ಚಿನ್ನೇಗೌಡರು ಸಾಂಗ್ ರೆಕಾರ್ಡಿಂಗ್ ಬಂದು ಹೋದರು. ದಿನ ಚಿನ್ನಗೌಡು ದಿನ ಗಾಂಧಿನಗರ ಬಂದ್ಬಿಡಯ್ಯ, ಆಫೀಸಿಗೆ ಬಂದ್ಬಿಡು ಮಾತಾಡೋಣ ಅಂತಂದ್ರು. ಫೋನ್ ಮಾಡಿದ್ರು, ಸೀದಾ ಹೋದ್ರೆ ದೊಡ್ಡ ಬಂಡೆಕಲ್ ತಲೆ ಮೇಲೆ ಹಾಕಿದ್ರು. ಈಗ ಯಾವತ್ತಿಂದ ಶೂಟಿಂಗು, ಈ ಶೂಟಿಂಗು 3 ತಿಂಗಳು ಮುಂದಕ್ಕೆ ಹಾಕೋ ನೀನು, ಏನಿಲ್ಲ ಕಣ ನಿನ್ನ ಹತ್ರ, ಏನು ಅವ್ರು ಹೋಗಯ್ಯ ಬರಯ್ಯ ಅಂತ ಮಾತಾಡ್ತಾರೆ. ಮುಚ್ಚಿಕ್ಕೋದೇನಾಯ್ತಪ್ಪ ನಿನ್ನ ಹತ್ರ, ಒಂದು ದೊಡ್ಡ ಪ್ರೊಡಕ್ಷನ್ ಬಂದ್ಬಿಟ್ಟಿದೆ ಸಿನಿಮಾ, ಕುಮಾರಸ್ವಾಮಿ ಅವ್ರದ್ದು, ಎಸ್ ನಾರಾಯಣ್ ಅವರ ಡೈರೆಕ್ಷನ್, ಫಸ್ಟ್ ಪಿಕ್ಚರು ಚಂದ್ರಚಕೋರಿ, ಎಸ್ ನಾರಾಯಣ್ ಡೈರೆಕ್ಷನ್ನು. ನಾನು ನನ್ನ ಮಗನ ಸ್ವಾರ್ಥ ನೋಡ್ತೀನಿ ಕಣ, ನೀನೇನು ದುಡ್ಡೇ ಬೇಡ ಕಣ 2ನೇ ಸಿನಿಮಾಗೆ, ಇವಾಗ ನೀನು ಎಷ್ಟು ಕೊಡ್ತೀಯ ಕೊಡು ಅಂತ ಅಂದಿದ್ರು. ನಾನೇನೋ ಒಂದು ಅಮೌಂಟ್ ಫಿಕ್ಸ್ ಮಾಡಿದ್ದೆ. 2ನೇ ಸಿನಿಮಾ ಮಾಡ್ಬಿಡೋಣ ಕಣ, ದೊಡ್ಡ ಡೈರೆಕ್ಟ್ರು ನಾರಾಯಣ್ ಇಮಿಡಿಯೇಟ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದಾರೆ, ಕುಮಾರಸ್ವಾಮಿ ಹಣ ಮಾಡಿಬಿಡಿ ಅಂತ ಹೇಳ್ತಾ ಇದ್ದಾರೆ, ನಿನಗೂ ಲಾಭ ಆಗುತ್ತೆ ಕಣ. ಏನು ಮಾಡೋದು, ಬಂದು ಮಾತಾಡಿದೆ. ಸರಿ, ನಮ್ಮ ಯೋಗರಾಜ್ ಭಟ್ರು 3 ತಿಂಗಳು 6 ತಿಂಗಳು ಕೈಯಕ್ಕಾಗುತ್ತಾ, ಬೇರೆ ಯಾರನ್ನು ನೋಡೋಣ. ಆ ಸಿನಿಮಾ ಹಂಗೋಯ್ತು. ಇಬ್ಬರು ಹೀರೋ ಹೋದರು, 3ನೇ ಹೀರೋ. ಸರಿ, ಯಾರು ಬೇಕು? ಅರ್ಥ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡ್ತಿದ್ದೆ, ಬಿ ಸುರೇಶ್ ಅವರು ಅರ್ಥ ಪಿಕ್ಚರಲ್ಲಿ. ವೆಂಕಟ್ ಅಂದ್ಬಿಟ್ಟು ತೆಲುಗಿನಲ್ಲಿ ಒಂದು ಲೆವೆಲ್ಗಿದ್ದ, ಹೈಟಾಗಿ ಹೀರೋ, ಗಡ್ಡಾಗಿ. ಅವನ ನಂಬರ್ ಕಾಂಟ್ಯಾಕ್ಟ್, ಅವನು ಇನ್ನೊಂದು ಸಿನಿಮಾ ಅನೌನ್ಸ್ ಆಯ್ತು ಕನ್ನಡದಲ್ಲಿ, ಅವ್ರು ನಮ್ಮ ರಿಲೇಟಿವ್ ಒಂದು ಸಿನಿಮಾ ಅನೌನ್ಸ್ ಮಾಡಿದ್ರು. ಮಾಡಿದ್ದಾರೆ, 2ನೇ ಸಿನಿಮಾ ನಮ್ದಾಗುತ್ತೆ ಇಮಿಡಿಯೇಟು, ಅವನ ಹತ್ರ ಮಾತಾಡೋಣ ವೆಂಕಟ್ ಅಂದ್ಬಿಟ್ಟು ಮಾತಾಡಿದೆ. ಮ್ಯೂಸಿಕ್ ಡೈರೆಕ್ಟ್ರು, ತೆಲುಗು ಮ್ಯೂಸಿಕ್ ಡೈರೆಕ್ಟ್ರು ಜರ್ರಿ ಅಂತನೋ ಏನೋ ಅವ್ರ ಹೆಸರು ಮಾಡ್ತಿದ್ದೀನಿ. ಒಂದು ಸಿನಿಮಾ ರಾಮೋಜಿರಾವ್ ತೆಗೆದು ಸೂಪರ್ ಡೂಪರ್ ಹಿಟ್ ಆಗೋಯ್ತು. ಸೊ ಹೋಗಿ ಆ ಮ್ಯೂಸಿಕ್ ಡೈರೆಕ್ಟರ್ನ ಮೀಟ್ ಮಾಡ್ದಂಗೆ ಆಗುತ್ತೆ. ಆ ಮ್ಯೂಸಿಕ್ ಡೈರೆಕ್ಟರ್ ಎಕ್ಸ್ಪೈರ್ ಆದರು. ಕನ್ನಡದಲ್ಲಿ ವೀರ ಕನ್ನಡಿಗ ಸಿನಿಮಾಗೆ ಅವ್ರು ಮ್ಯೂಸಿಕ್ ಮಾಡಿದರು. ನೈಟ್ ಮತ್ತೆ ಟಿಕೆಟ್ ಹಾಕ್ಸಿದ್ದೆ, ಈ 2 ಅಪಾಯಿಂಟ್ಮೆಂಟ್ ಮುಗಿಸ್ಕೊಂಡು ರಿಟರ್ನ್ ನೋಡೋಣ ಅಂದ್ಬಿಟ್ಟು ಹೈದ್ರಾಬಾದಿಂದ ಹೋಗೋಲ್ಲೇ ಮಾಡ್ಕೊಂಡು ಹೋಗಿದ್ದೆ ಎಲ್ಲ ಟಿಕೆಟ್ಸು. ಸರಿ, ಫಸ್ಟು ಅವ್ರು ಬಂದರು, ಆಕಾಶಲ್ಲಿ ಪೂಜೆ ಮಾಡೋಣ, ನನಗೆ 15 ಲಕ್ಷ ಪ್ಯಾಕೇಜ್ ಕೊಟ್ಬಿಡಿ ಅಂದರು. 15 ಲಕ್ಷ ಪ್ಯಾಕೇಜ್ ಕೊಡಿ, ಸಾಂಗ್ಸು ಗಿಂಗ್ಸು ಎಲ್ಲ ಮಾಡ್ತೀನಿ, ನಮಗೇನು ರೆಮ್ಯುನರೇಷನ್ ಸಪ್ರೇಟ್ ಬೇಡ, ಮಾಡಿಕೊಡ್ತೀನಿ, ಕತೆ ತುಂಬ ಚೆನ್ನಾಗಿದೆ, ನಾನು ರಾಮೋಜಿರಾವ್ಗೂ ಈ ಕತೆ ಹೇಳ್ತೀನಿ, ತುಂಬ ಚೆನ್ನಾಗಿದೆ, ಇಲ್ಲಿ ಪ್ರೊಡ್ಯೂಸರ್ಗೆ ಹೇಳ್ತೀನಿ, ಸೂಕ್ಷ್ಮವಾಗಿ ವರ್ಕ್ ಮಾಡೋಣ. ನಾನು ಈ ಥರ ವೆಂಕಟ್ ಅಂದ್ಕೊಂಡು ಅವನು ಪ್ರಾಮಿಸಿಂಗ್ ಹುಡುಗ, ಅವ್ನು ಹಾಕೋಣ ಅಂತಂದ್ಬಿಟ್ಟು ಅವ್ರು ಮಾತ್ಕೊಂಡು ಎದ್ದೋರು. ವೆಂಕಟ್ ಬಂದ, ವೆಂಕಟ್ ಹತ್ರ ವರ್ಕೌಟ್ ಆಗುತ್ತೆ, ತೆಲುಗುನೂ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಮಾತಾಡ್ಕೊಂಡು ಅವರು ಹೇಳ್ಬಿಟ್ಟು ಅವರು ಮ್ಯೂಸಿಕ್ ಡೈರೆಕ್ಟ್ರು ಮತ್ತೆ ಕತೆ ಸ್ಟೋರಿ ತುಂಬ ಚೆನ್ನಾಗಿದೆ ಅಂತಂದ್ಬಿಟ್ಟು ಅವ್ನು ನೋಡೋಕೆ ಒಂಥರ ಸಂಜಯ್ ದತ್ ಲುಕ್ ಇದ್ದ ವೆಂಕಟ್ ಅನ್ನೋ ಹುಡುಗ. ಒಂದು ಸಿನಿಮಾ ಹಿಟ್ಟಾಗಿತ್ತು. ಸರಿ, ಅವ್ನು ಬಂದ, ಕತೆ ಕೇಳ್ದ, ತುಂಬ ಚೆನ್ನಾಗಿದೆ, ನಾನು ನಾಳೆ ನಿಮಗೆ ರೆಮ್ಯುನರೇಷನ್ ಹೇಳ್ತೀನಿ ನಂದು ಅಂತಂದ. ಅವನು 15 ಲಕ್ಷ ರೆಮ್ಯುನರೇಷನ್ ಕೇಳ್ದ. ನಾನು ಹೇಳಿದೆ, ನೀನು ಕನ್ನಡಗೆ ಯಾರೂ ಅಲ್ಲಪ್ಪ, ಒಂದು ಸಿನಿಮಾ ಅನೌನ್ಸ್ ಆಗಿದೆ, ನೀವು ಅವನು ಕೇಳಿದ. ಅವನು ಕೇಳಿದ್ರೆ ಅಣ್ಣ ಶೇರಿಂಗಲ್ಲಿ ಮಾತಾಡಿದ್ದೀವಿ ನಾವು ಅಂತ ನಮ್ಮ ರಿಲೇಟಿವ್ ಅವರು ಹೇಳಿದ್ರು. ನೀನು ಅದೇ ಬೇಸಿಸ್ ಇಲ್ಲ 15 ಲಕ್ಷ ರೆಮ್ಯುನರೇಷನ್ ಕೊಡಿ ಅಂತ. ಅದು ಪೆಂಡಿಂಗ್ ಇಟ್ಟಾಗಲೇ ಯಾರೋ ಒಬ್ಬರು ಹೇಳಿದ್ರು, ಮಯೂರ್ ಪಟೇಲ್, ಇದು ಮದನ್ ಪಟೇಲ್ ಮಗ, ಮದನ್ ಪಟೇಲ್ ಮಗ ಮಯೂರ್ ಪಟೇಲ್, ತುಂಬ ಚೆನ್ನಾಗಿದ್ದಾನೆ ಹುಡುಗ, ಅವನು ಲಾಂಚ್ ಮಾಡಬೇಕು ಅಂತಿದ್ದ, ನೋಡಿ ಅಂತಂದೆ. ಮಯೂರ್ ಪಟೇಲ್ ನನಗೆ ಪರಿಚಯ. ಫೋನ್ ಮಾಡಿದೆ, ಇಮ್ಮಿಡಿಯೇಟು ಯಾರೋ ಹುಡುಗರ ಕೈಯಲ್ಲಿ ನಮ್ಮ ಗಾಂಧಿನಗರ ನಮ್ಮ ಮಾರ್ ಸುರೇಶ್ ಆಫೀಸ್ಗೆ, ಅವಾಗೆಲ್ಲ ಇನ್ನು ವಾಟ್ಸಪ್ ಇಲ್ಲ, ಫೋಟೋ ಕಳಿಸೋದಕ್ಕೆ, ಫೋಟೋ ಕಳಿಸ್ಕೊಟ್ರು, ಒಂದಷ್ಟು ಫೋಟೋಸು. ಸರಿ, ಎಲ್ಲರೂ ಅಲ್ಲಿ ಸೇರಿದ್ವಿ. ಹುಡುಗ ಭಾಳ ಲಡ್ಡು ಥರ ಇದ್ದಾನೆ ಹುಡುಗ, ಲವ್ಲಿ ಆಗಿದ್ದಾನೆ, ನಮ್ಮ ಕ್ಯಾರೆಕ್ಟ್ರಿಗೂ ಚೆನ್ನಾಗಿರ್ತಾನೆ ಲವರಿಗೆ. ಸೊ ಮಯೂರ್ ಪಟೇಲ್ ಫಿಕ್ಸ್ ಮಾಡಿದ್ವಿ. ಪೂಜೆನೂ ಇಟ್ಕೊಂಡೆ, ಗ್ರ್ಯಾಂಡಾಗಿ ಪೂಜೆ ಆಯಿತು, ಎಲ್ಲ ಜರ್ನಲಿಸ್ಟ್ ಬಂದಿದ್ರು, ಒಳ್ಳೆ ಹೈಪ್ ಆಯಿತು. ರಾಧಿಕಾದು ಇದು ಯಾಕೆಂದರೆ ಪಿಕ್ಚರ್ ಹಿಟ್ಟಾಗಿತ್ತಲ್ಲ, ಮಯೂರ್ ಪಟೇಲ್ ಮಧ್ಯದಲ್ಲಿ ಅವ್ರಿಗೆ ಬಾ ಅಂತಂದೆ.
ಕೊನೆಗೆ ಬ್ಯಾಂಕಲ್ಲಿ ಲೋನ್ ಸಿಕ್ತು. ಸೊ ನಮ್ಮ ಫೈನಾನ್ಸರ್ ಒಂದಷ್ಟು ದುಡ್ಡು ಕೊಟ್ಟರು, ಫ್ರೆಂಡ್ಸ್ ಕೊಟ್ಟರು, ಎಲ್ಲ ರಿಲೀಸ್ ಆಗೋಷ್ಟು 90 ಲಕ್ಷ ಆಯಿತು. ರಿಲೀಸು ನಮ್ಮ ಫೈನಾನ್ಸರು MV ಸುಬ್ರಹ್ಮಣ್ಯ ಅಂತ. ಸೊ ನಾನು ಯಾವಾಗಲೂ ಅವರ ಜೊತೆಗಿದ್ದ ಚಿನ್ನೇಗೌಡರ ಹತ್ರ ಮಾತಾಡ್ತಿದ್ದೆ. ಸೊ ಆ ಒಂದು ವಾರದಿಂದನೂ ಆಫೀಸ್ಗೆ ಹೋಗೋದು, 3 ತಿಂಗಳು ಇಂಟ್ರೆಸ್ಟ್ ಕೊಟ್ಟಿರಲಿಲ್ಲ. ರಿಲೀಸ್ ಆದಮೇಲೆ ಕೊಡ್ತೀನಿ ಅಂತ ಹೇಳಿದ್ದೆ. ಅಟ್ ದ ರೇಟ್ ಆಫ್ 4% ಇಂಟ್ರೆಸ್ಟು. ನಾನು ತೊಗೊಂಡಿದ್ದು ದುಡ್ಡು ಬರೀ 10 ಲಕ್ಷ ಅವ್ರ ಹತ್ರ. ಸೊ ತಿಂಗಳಿಗೆ 40,000. 3 ತಿಂಗಳು ಹೋಗೋದು ಬರೋದು ಬಂದಿಲ್ಲ. ಊರಿಗೆ ಹೋಗಿದ್ದಾರೆ, ಚಿನ್ನಗಡು ಊರಿಗೆ ಬರ್ತಿದ್ದೆ. ಅವತ್ತು ಹಿಂದಿನ ದಿನ ಹೋದೆ, ಅವರು ಚಿನ್ನಗೌಡರು ಬಂದಿದ್ದರು. ಹಿಂಗೆ ಸಿನಿಮಾ ನಾಳೆ ಅನೌನ್ಸು ರಿಲೀಸ್ ಆಗೋಗಿದೆ, ನೈಟು ಗುರುವಾರ ಸಾಯಂಕಾಲ ಹೋದೆ. 3 ತಿಂಗಳ ಇಂಟ್ರೆಸ್ಟ್ ಕೊಟ್ಟಿಲ್ಲ ನೀವು, ಇವಾಗ ಎಲ್ಲಿಂದ NOC ಕೊಡೋದು? ಇವಾಗ ಎಲ್ಲಿಂದ NOC ಕೊಡೋದು ನಿಮಗೆ? ಸಿನಿಮಾ ರಿಲೀಸ್ ಆದಮೇಲೆ ಗೊತ್ತಿಲ್ಲ. ಅಣ್ಣ TV ರೈಟ್ಸ್ ಎಲ್ಲ ನಿಮಗೆ ಬರ್ಕೊಟ್ಟಿದ್ದೀನಲ್ಲ, ಕೊಡಿ. ಇಲ್ಲ ಆಗೋದಿಲ್ಲ, ಬಡ್ಡಿ ಕೊಟ್ಬಿಟ್ಟು ತೊಗೊಂಡೋಗಿ, ನನಗೇನು ಅಸಲಿ ಇಂಪಾರ್ಟೆಂಟ್ ಇಲ್ಲ. ಅದೊಂದು 10 ಲಕ್ಷ ರೂಪಾಯಿ ಬ್ಯಾಂಕಲ್ಲಿದೆ ದುಡ್ಡು ನನ್ನ ಹತ್ರ. ಪ್ಲಾನ್ ಇಲ್ಲದೆ ಏನೂ ಮಾಡಲ್ಲ ನಾನು. ಲ್ಯಾಬ್ನಲ್ಲಿ ಏನೋ ಒಂದು ಬಿಲ್ ಆಗುತ್ತೆ, ಸರಿ ಇವ್ರಿಗೆ ದುಡ್ಡು ಕೊಟ್ಬಿಟ್ಟೆ. ಸೀದಾ ಲ್ಯಾಬ್ಗೆ ಹೋದ್ವಿ, ಪ್ರಿಂಟ್ ಮಾಡಬೇಕು, ಪ್ರಿಂಟ್ ತೊಗೋಬೇಕು ಅಂತ. ಮ್ಯಾನೇಜರ್ ಮನೆಗೆ ಹೋಗಿದ್ದಾನೆ. ಎಷ್ಟು ಇಲ್ಲಿಂದ ಒಂದು 8 ಗಂಟೆ ಅಷ್ಟೊತ್ತು ಲ್ಯಾಬ್ ಸೇರಿಕೊಂಡ್ರಿ. 5 ಪ್ರಿಂಟ್ ಹಾಕಿದ್ರು. ಲ್ಯಾಬಲ್ಲಿ ನಮಗೆ ಸಾಲ ಕೊಟ್ಟಿದ್ದರು. ಆ ಸಾಲದ ಬಾಬ್ತು ಮತ್ತು ಇದು ಎಲ್ಲ ಸೇರಿ ನನ್ನ ಹತ್ರ ಏನು ಕ್ಯಾಶ್ ಇತ್ತೋ ಬರೀ 40,000 ರೂಪಾಯಿ ಶಾರ್ಟೇಜ್ ಬಂತು. ಓಕೆ, 40,000 ಶಾರ್ಟೇಜು. ಅಲ್ಲಿ ಏನು ಬ್ಯಾಲೆನ್ಸ್ ಇತ್ತೋ, ಪ್ರಿಂಟ್ಗೆ ನಾವು ಕಾಸ್ಟ್ ಕೊಡಬೇಕಾಗಿತ್ತೋ ಬ್ಯಾಲೆನ್ಸು, 40,000 ಶಾರ್ಟೇಜ್ ಇತ್ತು. ನಾನು ಇಲ್ಲಿ ಬಡ್ಡಿ ಕೊಡಲಿಲ್ಲ ಅಂದರೆ ನನ್ನ ಹತ್ರ ಇನ್ನೂ 1 ಲಕ್ಷ ಜಾಸ್ತಿ ಇರ್ತಿತ್ತು. ನೈಟ್ ಪೂಜೆ, ಬ್ಯಾನರ್ ಕಟ್ಟಬೇಕು, ಖರ್ಚಿರುತ್ತೆ. ವಿಶ್ವನಾಥ್ ಇದ್ದರು, ಆಮೇಲೆ ಭಟ್ ಅಂತ ಬಂದಿದ್ದು, ಆರೋಗ್ಯಂಟ್ ಪರ್ಸನ್ನು. ಓಡೋದೇ ಇಲ್ಲ ಅಂತ ಬಂದ. 10-10:30 ರಾತ್ರಿಗೆ ಬಂದ. ಏನೇ ರಿಕ್ವೆಸ್ಟ್ ಮಾಡೋದಕ್ಕೆ ಆ ಟೈಮು ಕರೆಕ್ಟಾಗಿ ಇನ್ಯಾವುದೋ ಮ್ಯಾಟ್ರ್, ಇನ್ಯಾವುದೋ ಸಿನಿಮಾ ರಿಲೀಸ್ಗೋಸ್ಕರ N. ಕುಮಾರ್ ಬಂದರು, ಜಯಶ್ರೀದೇವಿ ಬಂದರು. ನೋಡಿ ಎಲ್ಲ ಮಾಡಿ ಬಡ್ಡಿ ಹಾಕಿದ್ದಾರೆ 12,000 ರೂಪಾಯಿ. ನೀನು ಕೊಡಬೇಡ ಸುಬಣ್ಣ, ಅದೇನು ಮಾಡ್ತಾರೆ ಮಾಡೋಣ ಅಂದ್ಬಿಟ್ಟು ಆಟ್ಬಿಟ್ಟು ಅಂತ ಸ್ವಲ್ಪ ರಫ್ ಆಗಿ. ಯಾಕಂದರೆ ನಿರ್ಮಾಪಕರಿಗೆ ನನ್ನ ಪರವಾಗಿ ಮಾತಾಡಿದ್ರು ಪಾಪ ಇಬ್ಬರು. ಕೊಡೋದೇ ಇಲ್ಲ ಅಂತ ಕೂತ್ಕೊಂಡ್ಬಿಟ್ಟ. ಹೊರಗಡೆ ಹೋಗ್ಬೇಕಾಯ್ತು, ಪ್ರಿಂಟ್ಸ್ ಎಲ್ಲ ಕೊಟ್ಬಿಟ್ರು. ಸಿಟಿ ಪ್ರಿಂಟ್ 2 ಪ್ರಿಂಟ್ ಇಟ್ಕೊಂಡ್ಬಿಟ್ರು. ಇಡೀ ಥಿಯೇಟ್ರು ಮತ್ತು ಅಮಚೂರ್ ಸಿನಿಮಾದವ್ರು ಏನಿದ್ದಾರೆ, ಸೀರಿಯಲ್ನವ್ರು ಏನಿದೆ, ಅಷ್ಟು ಜನ ಬಂದು ಮಾರ್ನಿಂಗ್ ಶೋ ಹೌಸ್ಫುಲ್ ಆಗೋಯ್ತು. ಖುಷಿ ಆಯಿತು ನಿಮಗೂ? ನನಗೆ ಖುಷಿಯಾಗಿ ನಮ್ಮ ಡಿಸ್ಟ್ರಿಬ್ಯೂಟರ್ಗೆ ಫೋನ್ ಮಾಡ್ತೇನೆ, ಪ್ಯಾಕ್ಡ್ ಆಡಿಯನ್ಸು ಹೌಸ್ಫುಲ್ ಆಗೋಯ್ತು ಅಂತ. ಇರಲಿ ಬಾ ಸುಬಣ್ಣ, ಇರಲಿ ಬಾ ಅಂದರು. ಫಸ್ಟ್ ಶೋ ನಂಬಕ್ಕಾಗಲ್ಲ. ಹೌದು. ಊಟ ಮಾಡ್ಕೊಂಡು ಮಧ್ಯಾಹ್ನ ಹೋದರೆ ಮತ್ತೆ ಮಧ್ಯಾಹ್ನ ಶೋಗೆ ಜನ ಇಲ್ಲ ಅಂದರೆ ಬೆಳಗ್ಗೆ ಏನಿತ್ತು ಅದ್ರಲ್ಲಿ ಅರ್ಧ ಜನ ನ್ಯಾಚುರಲ್ ಆಡಿಯನ್ಸು, ಅರ್ಧ ಜನ ನಮ್ಮ ಅಭಿಮಾನಿಗಳು ಬಂದರು. ಸೊ ಸಿನಿಮಾ ಒಂದು 5 ವಾರ ಹೋಯ್ತು. ಏನೇನೋ ಮಾಡಿದ್ವಿ, ಮೇಲಕ್ಕೆ ತೊಡಲಿಲ್ಲ. ನಮ್ಮ ಹೀರೋ ತಂದೆಗೆ ಫೋನ್ ಮಾಡಿದೆ. ಅವ್ರಿಗೆ ಕೊಡಬೇಕಾಗಿರೋ ರೆಮ್ಯುನರೇಷನ್ ಕೊಟ್ಬಿಟ್ಟಿದ್ದೀನಿ. 54,000 ರೂಪಾಯಿ ಏನು ಮಾತಾಡಿದ್ನೋ ಅದನ್ನು ಕೊಟ್ಬಿಟ್ಟಿದ್ದೀನಿ ಅವ್ರಿಗೆ ರೆಮ್ಯುನರೇಷನ್. ನಾನು ಭಾಳ ಪ್ರಿನ್ಸಿಪಲ್ಡ್ ಮನುಷ್ಯ ಮೊದಲಿಂದ, ನಾನು ಯಾರ್ದು ಆಬ್ಲಿಗೇಷನ್ ಇಟ್ಕೊಳ್ಳೋದು. ಕೊನೆಗೂ ಆ ಮಹಾನ್ ಭಾವ ಮದನ್ ಮಲ್ಲು ಅನ್ನೋ ಮಹಾನ್ ಭಾವ ಅವತ್ತಲ್ಲ ಇವತ್ತವರೆಗೂ ಸಿನಿಮಾ ಏನಾಯಿತು, ಸಿನಿಮಾ ಎಲ್ಲಿವರೆಗೂ ಬಂತು, ನಿಮ್ಗೆ ಎಷ್ಟು ನಷ್ಟ ಆಯಿತು, ಒಂದು ಮಾತು ಕೇಳಲಿಲ್ಲ. ಆತನ ಮಗನ್ನ ಹಾಕ್ಕೊಂಡು ಸಿನಿಮಾ ಮಾಡಿ ಮನೆ ಮಾರ್ಕೊಂಡೆ, 2 ಮನೆ ಮಾರಿದೆ. ನೀಲಾಂಬರಿಲಿ ಕೈಯಲ್ಲಿದ್ದು ದುಡ್ಡು ಹೋಯಿತು. ಸೊ ಇಲ್ಲಿ 72 ಲಕ್ಷ ರೂಪಾಯಿ ಲಾಸ್ ಆಯಿತು ಮಣಿನಲ್ಲಿ. 1 ವಾರ ಬಡ್ಡಿ ಕಟ್ಟಿರಲಿಲ್ಲ, ಒಂದೇ 1 ವಾರ ಬಡ್ಡಿ ಕಟ್ಟಿಲ್ಲ. ತುಂಬ ಕಾರವಾಗಿ ಮಾತಾಡೋಗಿದ್ದ ಸುರೇಶ್ ಅಂದ್ಬಿಟ್ಟು ಆತನ ವ್ಯಕ್ತಿ, LICನಲ್ಲಿ ವರ್ಕ್ ಮಾಡ್ತಿದ್ದ, ವಾಲಿಬಾಲ್ ಪ್ಲೇಯರು. ಸೊ ಭಾಳ ಕಾರವಾಗಿ ಮಾತಾಡಿದ್ದ. ಸರಿ, ನಾನು ಹೋಗಿ ಬ್ಯಾಂಕಲ್ಲಿ ಕೂತ್ಕೊಂಡು ನಾನು ನಮ್ಮ ವೈಫು ಏನು ಮಾಡೋದ್ರಿ ಅಂತ ಕೇಳಿದ್ರು. ವೈಫು, ಆ ಲ್ಯಾಂಡ್ ಇವಾಗ ಸೇಲ್ ಆಗಲ್ಲ ಇಮಿಡಿಯೇಟು, ಸ್ವಲ್ಪ ಸಣ್ಣ ತಕರಾರಿದೆ, ಇಮಿಡಿಯೇಟ್ ಮಾರಬೇಕು ಅಂದರೆ ಈ ಮನೆ ಮಾರಬೇಕು, ಇರೋ ಮನೆ ಮಾರಬೇಕು, ಮತ್ತು ಶ್ರೀನಗರದಲ್ಲಿ ನನ್ನ ಆನ್ಸಿಸ್ಟರ್ ಪ್ರಾಪರ್ಟಿ ಅದನ್ನು ಮಾರಬೇಕು, ಇವೆರಡೂ ಮಾರಿದ್ರೆ ಕಮಿಟ್ ಆಗುತ್ತೆ ಅಂದ್ಬಿಟ್ಟು. ಸರಿ, ಆ ಮನೆ ಶ್ರೀನಗರದ ಮನೆ 17 ಲಕ್ಷಕ್ಕೆ ಮಾತಾಡ್ಬಿಟ್ಟಿದ್ದೆ, 30-40. ಸೊ ಈ ಮನೆ ಏನು ಮಾಡಿದ್ವಿ, ಮಾರ್ಕೆಟಿಂಗ್ ಇಟ್ವಿ. ವಿತಿನ್ 3 ಡೇಸಲ್ಲಿ ಅಡ್ವಾನ್ಸ್ ಆಯಿತು 70 ಲಕ್ಷ. ಅಷ್ಟರಲ್ಲಿ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಒಂದು ಉರುಳು ಸೇವೆ ಮಾಡ್ಕೊಂಬಂದಿದ್ದೆ. ನನ್ನ ಮಾನ ಮರ್ಯಾದೆ ಕಾಪಾಡು, ಯಾರು ನನ್ನ ಮನೆ ಹತ್ರ ಬರೋದು ಬೇಡ, ಮನೆ ಸೇಲ್ ಆಗಿದ ತಕ್ಷಣ ಮತ್ತೆ ಬಂದು ಉರುಳು ಸೇವೆ ಮಾಡ್ತೀನಿ ಅಂದ್ಬಿಟ್ಟು ಸಿನಿಮಾ ರಿಲೀಸ್ ಆಗಿದ್ದು ಮಾರನೇ ದಿನವೇ ಹೋಗಿ ಬಂದಿದ್ದೆ. ಸರ್, ಮಾತಾಡ್ತಾ ಟೈಮ್ ಹೋಗ್ತಿರೋದು ಗೊತ್ತಾಗಿಲ್ಲ. ಈ ಸಂಚಿಕೆನ ಮುಗಿಸೋವಂಥ ಸಮಯ ಬಂದಿದೆ. ರಿಲೀಸ್ ಆದಮೇಲೆ ಏನಾಯಿತು ಎಲ್ಲದನ್ನು ನೆಕ್ಸ್ಟ್ ಸಂಚಿಕೆಯಲ್ಲಿ ಮಾತಾಡೋಣ ಸರ್. ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಪೇಷನ್ಸಿಂದ ನಿಮ್ಮ ಸಮಯ ಕೊಟ್ಟು ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ನಮ್ಮ ಕರಿಸುಬ್ಬು ಅವರ ಪ್ರೊಡಕ್ಷನಲ್ಲಿ ಮೂಡಿ ಬಂದಂಥ ಮಣಿ ಸಿನಿಮಾ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡ್ವಿ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಹಾಗಾದರೆ ನಿಮ್ಮ ಬಿಟ್ಟು ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಸಣ್ಣ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಸ್ಪಾಟ್ಲೈಟ್.